ಭಯಂಕರ ಜೀವನ ಸಂಕೀರ್ಣ ಆಗ್ಯದ ಭಾಳ. ಮೊದಲು ನಂಗೆ ಆರಾಮ ಇರ್ತಿತ್ತು, ಯಾರಿಗೂ ಟೆನ್ಷನ್ ಇಲ್ಲ. ಮುಂಜಾನೆ ನೋಡಿ ನಾವು ಬೆಳಿಗ್ಗೆ ಹೋದಾಗ ನಮ್ಮ ಊರಾಗ ಹೋದಾಗ ಎಲ್ಲ ಮುಂಜಾನೆ ವಾಕಿಂಗ್ ಹೋಗ್ಬಿಡು, ಅವರು ತಿರುಗಾಡ್ಬೋದು, ಹೊಲದ ಕಡೆ ಹೋಗೋದು, ಬರೋದಾರ ಊಟ ಮಾಡಿ ಮಲ್ಕೊಳ್ಳೋದು, ಮಧ್ಯಾಹ್ನ 1-2 ತಾಸು ನಿದ್ದೆ ಮಾಡೋದು, ಸಾಯಂಕಾಲ ಒಂದು ವಾಕಿಂಗ್ ಹೋಗೋದು. ಟಿವಿ ಗಿವಿ ಯಾವುದು ಹಾವಳಿಲ್ಲ, ಕೂತು ಹರಟೆ ಹೊಡಿದು ಕಟ್ಟಿ ಮೇಲೆ, ಪಳಗಿ ಮೇಲೆ ಜಮಖಾನೆ ಹಾಸ್ಬಿಡೋರು, ಹಾಸಿಗೆ ಹಾಸ್ಬಿಡೋರು, ಬಾಳೆ ಮೇಲೆ ಮಲ್ಕೊಡೋದು. ಹೆಂಗಸರು ಒಂದು ಕಡೆಗೆ, ಗಂಡಸರು ಕಡೆ, ಹುಡುಗರು ಒಂದು ಕಡೆಗೆ, ಹರಿತಿ ಗದ್ದಲ ಮಲ್ಕೊಳ್ಳೋದು. ಮಲ್ಕೊಡ್ರೇನಾ ತೆರವುದ ಮಲ್ಕೊಳ್ಳೋದು. ಎಷ್ಟು ಆರಾಮಿತ್ತಲ್ಲ ಜೀವನ, ಯಾವ ಟೆನ್ಷನ್ ಐತಿಲ್ಲ. ಈಗ ಹಂಗಾರೆ ಮುಂಜಾನೆ ಎದ್ದು ಕೂಡಲೇ ನಮಗೋಸ್ಕರ ವಾಚ್ ಅದನೋ, ವಾಚಿಗೋಸ್ಕರ ನಾವಿದ್ದೀವೋ ಗೊತ್ತೇ, ಓಡು ಟೈಮ್ ಮತ್ತೆ ಬಸ್ ಬಂದು. ಇದು ಜೀವನ ಹಂಗದ. ಅದು ತಪ್ಪು ಸರಿ ವಿಚಾರ ಬೇಡ. ಈ ಸಂಬಂಧಗಳ ಬಗ್ಗೆ ಹೇಳಿದ್ರಿ, ನನಗೆ 2 ಮಾತು ತಲೆಗೆವು. ಒಂದು ಸಂಬಂಧ, ಇನ್ನೊಂದು ಸಂಪರ್ಕ ಅಂತ. ನೀವು ಒಂದು ಟಿವಿ ತೊಗೊಂಡ್ರಿ ಅಥವಾ ಒಂದು ವಾಷಿಂಗ್ ಮಷಿನ್ ತೊಗೊಂಡ್ರಿ, ಒಂದು ನಂಬರ್ ಕೊಡ್ತಾರೋ, ಒಂದು ಕಾಲ್ ನಂಬರ್ ಅದು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ನಿಮಗೇನು ಪ್ರಾಬ್ಲಮ್ ಇದ್ರೆ ಆ ನಂಬರಿಗೆ ಮಾಡಿರಿ ಅಂತ. ಅವನು ತೊಗೊಂಡು ಅದ್ದಿ ನಿರ್ವಿಕಾರವಾಗಿ ಹೇಳ್ತಾನೋ, ನಿಮಗೆ ಕಷ್ಟ ಆಗ್ಯದ, ಸುಟ್ಟೋಗ್ಯದಲ್ಲ, ಅದು ವರ್ಕ್ ಆಗೋಲ್ತದು, ಪ್ರಾಬ್ಲಮ್ ಡೋಂಟ್ ವರಿ, ದೆಲ್ ಕಮ್ ಅಟೆಂಡ್ ಟು ಇಟ್ ನೆಕ್ಸ್ಟ್ 48 hours ಅಂತ. ಅದು ಸಂಪರ್ಕ. ಮುಂದೆ ಬರ್ತಾನೆ, ರಿಪೇರ್ ಮಾಡ್ತಾನೆ, ಅದು ಸಂಪರ್ಕ ಬೇಕಾಗಿತ್ತು, ಅವ್ರ ಸಂಪರ್ಕ. ಸಂಬಂಧ ಸಂಪರ್ಕ ಅಲ್ಲ. ನಾನು ಎಷ್ಟೋ ಕಡೆ ಹೇಳಿದ್ದಾರೆ, ಅಣ್ಣ ತಮ್ಮ ಒಂದೇ ಊರಾಗಿರ್ತಾರೆ, ಬೆಂಗಳೂರು ಅಂತ ಊರಾಗಿರ್ತಾರೆ. ಅಣ್ಣ ಸಿಕ್ಕಿದ್ದೇನೋ, ಸಿಕ್ಕಿಲ್ಲಪ್ಪ, 1 ವರ್ಷ ಆದ್ ಭೇಟಿಯಾಗಿಲ್ಲ, ಅವನು ಫೋನ್ ಮಾಡಿರ್ತಾನೆ, ನಾನೇ ಯಾವ 6 ತಿಂಗಳು ಫೋನ್ ಮಾಡ್ತಾನೆ ಅಟ್ಟೆ. ಇದು ಸಂಬಂಧ ಸಂಪರ್ಕ. ಇಬ್ಬರು ಭೇಟಿಯಾಗಿಲ್ಲ, ಭೇಟಿ ಆಗಬೇಕು ಅನ್ನಿಸ್ಲಿಲ್ಲ, ಫೋನ್ ಮಾಡ್ತಾನೆ, ಆಗಾಗ ನೋಡ್ತಿರ್ತಾರೆ ಅಟ್ಟೆನೆ. ಸಂಪರ್ಕ. ಸಂಬಂಧ ಆಗೋದು ಯಾವಾಗ? ಕೆಲವು ಮನೆ ಮಾಡ್ತಾರೆ, ಯಜಮಾನ್ರು ಮನೆಗೆ ಹೋಗ್ತಾರೆ, ಅವು ಮನೆಗೆ ಇರ್ತಾರೆ, ವಯಸ್ಸಾದ ಮುದುಕಿ, ಹೆಂಡತಿ ಕೇಳ್ತಾರೆ, ಅವ್ರು ಊಟ ಆತಾನ? ನಾ ಕೇಳಿದ್ರು ಹೋಗಿ ಊಟ ಆತೇನೆ ಅಂದೆ. ಆತು ಬರ್ಕೊಂಡ್ರ. ನಾ ಹೇಳ್ತೀವಿ, ನಿಮ್ಮ ಅಧಿಕಾರ, ನಿಮ್ಮ ಕಾರು, ನಿಮ್ಮ ಬಂಗ್ಲೆ, ನಿಮ್ಮ ಡಿಗ್ರಿ ಎಲ್ಲ ಎತ್ತಿಡ್ರಿ. ಅವ್ನು ಹೋಗಿ ಅಮ್ಮನ ಹತ್ರ ಹಾಸಿಗೆ ಮೇಲೆ ಕೊಡ್ರಿ, ಕೈ ಹಿಡ್ಕೊರಿ ಅಮ್ಮಂದು. ಅಮ್ಮ ಹೆಂಗಿದ್ದೀಮ್ಮ, ಆರಾಮಿದೆಯಾ ಅಂತ ಹೇಳ್ರಿ. ಹಳೆ ಮಾತು ತೆಗೀರಿ, ನಿಮ್ಮ ಬಾಲ್ಯದ್ದು. ಕೈ ತೂತ್ ಹಾಕಿದ್ಲ ನಿಮ್ಗೆ, ಜ್ವರ ಬಂದಾಗ ಉಪವಾಸ ಕೂತಿದ್ಲಲ್ಲಕ್ಕಿ, ದೇವ್ರಿಗೆ ಹರಕೆ ಹೊತ್ಕೊಂಡು ನೆನೆಸ್ಕೋರಿ. ಅವನ್ನ ನೆನೆಸ್ಕೊಂಡಾಗ ಆ ವಯಸ್ಸಾದ ಕಣ್ಣೊಳಗೆ ಹಸಿ ಕಾಣಿಸ್ತದ, ನಿಮ್ಮ ಕಣ್ಣಾಗ ಹಸಿ ಬರ್ತದ. ಇದು ಸಂಬಂಧ ಉಳಿಸ್ಕೊಳುತ್ತೆ, ಅವ್ವ ಮಗನ ಸಂಬಂಧ. ಅವ್ವ ಮಗ ಬಿಡ್ರಿ, ಗಂಡ ಅಂತ ಎಷ್ಟು ಸಲ ಕೂತ್ ಮಾತಾಡಿವಿ, ಮಾತೇ ಆಡಿಲ್ಲ. ಮಾತಾಡಿದ್ರು ಟೆಲಿವಿಷನ್ ಮೂಲಕನೇ, ಇಬ್ರು ಕೂತ್ ಸೀರಿಯಲ್ ನೋಡು. ಇರ್ರಿ ನೋಡ್ರಿ, ಬೇಡ ಅನ್ನೋದಿಲ್ಲ, ತಿರುಗಿ ಬಂದ್ ಮಾಡ್ರಿ, ಕೈ ಹಿಡ್ಕೋರಿ, ಇಬ್ರು ಗಂಡ ಹೆಂಡ್ತಿ ಮಾತಾಡ್ರಿ. 20 ವರ್ಷ ಆತಲ್ಲ ಲಗ್ನಾಗಿ, ಹೆಂಗೆ ಬದುಕಿದೀವಪ್ಪ 20 ವರ್ಷ ನಾವು? ಕಷ್ಟದಾಗ ಬಂದ್ವಿ, ಸಂತೋಷದಾಗ ಬಂದ್ವಿ, ಥ್ಯಾಂಕ್ ಯು ವೆರಿ ಮಚ್. ಜೊತೆಯಾಗಿತ್ತಲ್ಲ ನನ್ನ ಜೊತೆಗೆ 20 ವರ್ಷ, ತುಂಬ ಕಷ್ಟಪಟ್ಟೆಪ್ಪ ನೀನು. ಮಕ್ಕಳನ್ನ ಬೆಳೆಸೋದು ಎಷ್ಟು ಕಷ್ಟ ಅದ, ಸಂತೋಷ ಭಗವಂತ ಅವಕಾಶ ಕೊಟ್ಟ. ನೆನೆಸ್ಕೋರಿ, ಹಳೆ ಘಟನೆಗಳನ್ನ ನೆನೆಸ್ಕೋರಿ. ನಿಮ್ಮ ಹಳೆ ಲಗ್ನ ಆಲ್ಬಮ್ ತಕ್ಕೊಂಬರ್ರಿ, ಎಲ್ಲವ ಯಾರಿಗೆ ಗೊತ್ತು ಲಗ್ನ ಆಲ್ಬಮ್? ಲಗ್ನ ಆದ 1 ವಾರ ಹೊತ್ಕೊಂಡು ಅಡ್ಡಾಡಿದ ಆಲ್ಬಮ್ ಅದನ್ನ ಮಂದಿ ಬಂದವ್ರು ತೋರಿಸೋದು, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ನಾವೇ ತೋರಿಸೋದು, ನೋಡ್ರಿ ಆಲ್ಬಮ್ ಅಂತ. 1 ವಾರ ಆದ್ಮೇಲೆ ಅಟ್ಟ ಜನ ಹೋಗ್ತದ, ಎಲ್ಲದನೂ ಗೊತ್ತಿಲ್ಲ. ತೆಗೀರಿ ಹೊರಗೆ, ಅದು ಮಕ್ಕಳು ಕುಡಿಸ್ಕೊರಿ, ನೋಡಿ ಹೆಂಗಿತ್ತ, ಹಿಂಗೆ ಕಾಣಿಸ್ತಿದ್ದೇನಪ್ಪ ಲಗ್ನ ನೀನು ಅಂತ. ಅವ್ರು ಹಿಂಗೆ ಕಾಣಿಸ್ತಿದ್ನಪ್ಪ ನಾನು, ನಿಮ್ಮ ಹಿಂಗೆ ಕಾಣಿಸ್ತಾರ, ಇವ್ ನಿಮ್ಮ ಅಜ್ಜ, ನೀನು ಗೊತ್ತಿಲ್ಲ ಇಲ್ಲ ನಮ್ಮ ಅಜ್ಜ ಅವ್ರು. ಹೇಳ್ರಿ, ಹೇಳಿ ಬಂದು ಸಂಬಂಧಗಳನ್ನ ಹೇಳ್ಕೊಡ್ರಿ ಅವ್ರಿಗೆ. ನಮಗೆ ಕಾಕನ ಮಕ್ಕಳಂದ್ರೆ ಗೊತ್ತಿಲ್ಲ, ಮಾವನ ಮಕ್ಕಳಂದ್ರೆ ಗೊತ್ತಿಲ್ಲ, ಎಲ್ಲರಿಗೂ ಸಂಬಂಧ ಹೇಳ್ಕೊಡ್ರಿ. ಹೇಳ್ಕೊಟ್ಟಾಗ ಉಳಿತದ. ಹಂಗೆ ಪ್ರೀತಿ ಏನು ಮಾತಾಡಿದಾಗ ಸಂಬಂಧ ಚಿಗುರ್ತದ, ಹೊತ್ತಾಗಿ ಸಂಪರ್ಕ ಆಗಿರ್ತದಿಲ್ಲ. ಸಂಪರ್ಕದಿಂದ ಜೀವನ ಆಗುತ್ತಿಲ್ಲ, ಸುಖ ಆಗೋದಿಲ್ಲ. ಕಾಲ್ ನಂಬರ್ ಇದ್ದಾನೆ, ಫೋನ್ ಮಾಡೋದು, ಇದು ನೋಡು ಬಂದೇ ನೋಡು, ಪಾರ್ಸಲ್ ಬಂದೇ ನೋಡು, ಪಾರ್ಸಲ್ ಬಂದಿದೆ ನೋಡು. ಪೋಸ್ಟ್ ಆಫೀಸು ಕೇಳ್ಬೋದು ಅದನ್ನ, ಪೋಸ್ಟ್ ಆಫೀಸ್ ಆಕೆ ಫೋನ್ ಮಾಡ್ತಾಳ, ನೋಡ್ರಿ ಆ ಮನಿ ಟ್ರಾನ್ಸ್ಫರ್ ಮಾಡಿದ್ರು ಅದಕ್ಕೆ ಮಾಡಿದ್ರೆ ಲಘು ಮಾಡಿರೋದು, ಗೂಗಲ್ ಪೇ ಮಾಡಿಬಿಡಿ ಲಘು ಕೇಳ್ತಾರ ಅವ್ರು. ಇದು ಇನ್ಸ್ಟ್ರಕ್ಷನ್. ನೀವು ಸಂಬಂಧ ಎಲ್ಲಿ ಬಂತಿದ್ರಾಗ? ಸಂಬಂಧ ಅಂದ್ರೆ ಎಲ್ಲಿ ಅಂತಃಕರಣದ ಜೀವಾಳ ಅದ, ಅದೇ ಸಂಬಂಧ ಅದ. ಅಂತಃಕರಣ ಇಲ್ಲ ಅಂದ್ರೆ ಅದು ಸಂಪರ್ಕ ಮಾತ್ರ. ಜೀವನ ನಡೆಯೋದು ಸಂಬಂಧಗಳಿಂದ ಹೊರತಾಗಿ ಸಂಪರ್ಕಗಳಿಂದ ಅಲ್ಲ. ಇದುವರೆಗೂ ಜೀವನ ಬೆಳ್ಕೊಂಡ್ ಬಂದದ್ದು ಇವತ್ತಿಗೂ ನೆನೆಸ್ತೀವಿ. ಹಿರಿಯರು ನೆನೆಸ್ಕೊಂಡ ಕಣ್ಣ ನೀರು ಅನ್ಸ್ಕೊತಾವ. ಹೌದಲ್ಲಪ್ಪ, ಎಷ್ಟು ಕಾಪಾಡಿದಾರೆ ನಮ್ಮನ್ನವ್ರು, ಎಷ್ಟು ಕೈ ಹಿಡಿದು ನಡೆಸಿದ್ರಲ್ಲ ಅವರು ಅಂತ ಅನ್ನಿಸ್ಬೇಕು. ಅನ್ನಿಸ್ದಾಗ ಸಂಬಂಧ ಆಗ್ತದೆ. ಸಂಬಂಧಗಳನ್ನ ಬೆಳೆಸ್ಬೇಕಾಗ್ತದೆ. ಗಿಡ ಹಚ್ಚಿದಂಗ ಸಸಿ ಹಾಕಬೇಕು,
ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಬಿಸಿಲು ಬೀಳ್ಲಿಕ್ಕೆ ಬಿಡಬೇಕು, ದಿನ ನೋಡ್ಬೇಕು. ಓ ಮತ್ತೊಂದು ಮುಗುಳು ಬಂತು ನೋಡೋ, ಮತ್ತೊಂದು ಎಲಿ ಬಂತು ನೋಡೋ ಅನ್ಬೇಕು. ಆ ಬೆಳೆಯೋದು ನೋಡಿದ್ರೆ ಸಂತೋಷ ಇರು. ಈ ಹೂ ಇಟ್ಬಿಟ್ರೆ ನೋಡಕ ನೀರ್ ಹಾಕೋ ಕಾಣಿಲ್ಲ, ಏನು ಹುಳ ಸೈದು ಬರೋದು. ಆದ್ರಿಂದ ಇದು ಸಂಪರ್ಕ, ಅದು ಸಂಬಂಧ. ಗುಲಾಬಿ ಹೂ ಸಂಬಂಧ. ಕಲ್ಪನೆ ಮಾಡ್ಕೋರಿ, ಒಂದು ಬಳ್ಳಿ ಇಡೀ ವರ್ಷ ತಪಸ್ಸು ಮಾಡ್ತದೆ ಒಂದು ಹೂ ಕೊಡ್ಲಿ. ಒಂದು ಬಳ್ಳಿ ಇಡೀ ವರ್ಷ ಶಕ್ತಿ ಸಂಚಯ ಮಾಡಿಕೊಂಡು, ಗಾಳಿ ತೊಗೊಂಡು, ಬಿಸಿಲು ತೊಗೊಂಡು, ಗೊಬ್ಬರ ತೊಗೊಂಡು, ಎಲ್ಲ ಮಾಡಿ ಸಂಸ್ಕಾರ ಮಾಡಿ ತಂದು ಬಳ್ಳಿ ಮಾಡಿ ಹೂ ಕೊಡ್ದ. ಒಂದು ಹೂ ಅನ್ಬೇಡ್ರಿ, ಅದಕ್ಕೆ ಒಂದು ವರ್ಷ ತಪಸ್ಸದ. ನನ್ನ ಪ್ರಕಾರ ಒಂದು ಹೂ ಅಂದ್ರೆ ಒಂದು ವರ್ಷ ತಪಸ್ಸು ಅಲ್ಲ. ಹೆಂಗೆ ಬೆಳೆಸ್ತದ, ಅದ್ರ ಒಳಗೆ ಬೆಳ್ಕೊಂಡ್ ಪೂರ. ಅದ್ರ ಸಾರ ಸರ್ವಸ್ವವನ್ನು ಹೀರ್ಕೊಂಡು ಬೆಳೀತದ. ಅದು ಸಂಬಂಧ. ಪ್ಯಾಕ್ಟಾಗಿ ಮಾಡಿ ಇಟ್ಟದ್ದು ಸಂಪರ್ಕ. ಇದು ಚಂದ ಕಾಣಿಸ್ತದೆ, ಅದು ಚಂದ ಕಾಣಿಸ್ತದೆ. ಇದಕ್ಕೇನು ವಾಸನೆ ಇಲ್ಲ, ಏನಿಲ್ಲ. ನೀರು ಹಾಕಿದ್ರೆ ಬಿಸಿಲಾಗ ಹೋದ್ರು ಹಂಗೆ, ಅದು ಹಂಗಲ್ಲ. ಇನ್ನೊಂದು ಮಜಾ ಅದು ನೋಡ್ರಿ. ಎಷ್ಟು ದಿವ್ಸ ಇರ್ತಾವ ಸಂಬಂಧ ಗೊತ್ತಿಲ್ಲ. ಮರುದಿವ್ಸನ ಸತ್ತು ಹೋಗ್ಬೋದು, ಗೊತ್ತಿಲ್ಲ. ಇರೋ 2 ದಿವ್ಸ ಚಂದ ಇರ್ಬೇಕು. ಈ ಮಲ್ಲಿಗೆ ಹೂವು ಮುಂಜಾನೆ 6ಕ್ಕೆ ಅರಳುತ್ತದ, ಸಂಜೆ 6ಕ್ಕೆ ಒಣಗು. ಬದುಕಿದ 12 ತಾಸು. ಚೂರು ಬೇಸರ ಇಲ್ಲ ಅದಕ್ಕೆ. ಬದುಕುದು 12 ತಾಸು, ವಾಸನೆ ಹಾಕಿ ಕೊಡ್ಬೇಕಂತ ಅನ್ನಂಗಿಲ್ಲ ಅದು. 12 ತಾಸು ಬದುಕಿದ್ರು 12 ತಾಸು ವಾಸನೆ ಕೊಡು. ಮನುಷ್ಯರು ಕಲಿಬೇಕಲ್ಲ ಅದನ್ನ. ಗಂಡ ಹೆಂಡತಿ ಎಷ್ಟು ವರ್ಷ ಇರ್ತೀವಿ ಕೂಡಿ ಗೊತ್ತಿಲ್ಲ. ನಾನು ಹರಿದ್ವಾರದಾಗಿದ್ದೆ. ನದಿ ದಂಡೆ ಮೇಲೆ ಹುಚ್ಚದು. ದಂಡೆ ಮೇಲೆ ಕೂತ್ ನೋಡುದು ನಾನು. ಭಾಳ ಖುಷಿ ಇದೆ ನನಗೆ. ದಂಡೆ ಮೇಲೆ ಕೂತ್ ನೋಡ್ಕೋತ ಕೊಡುದು. ಅಲ್ಲಿ ಹೋದ ತಪ್ಸೋದೇ ಇಲ್ಲ ನಾನು. ಗಂಗಾರತಿ ಏನು ಮಾಡ್ತಾರೋ, ಈ ಸಣ್ಣ ಸಣ್ಣ ತಂಗಿ ಮಾಡೋದು ದೊನ್ನೆ ಮಾಡ್ತಾರೆ. ಹರ್ಕಿಪ್ಪೋರ್ ಇವಾಗ ದೊನ್ನೆ ಒಳಗೆ ನೀರು ಹಾಕಿ ದೀಪ ಹಚ್ಚಿ ಬಿಡ್ತಾರೆ. ಹಿಂಗೆ ಕೂತಿದ್ದೆ ಹೊಡ್ಕೋತ ಸಾವಿರಾರು ದೀಪ ಹೋಗ್ತಿದ್ದ ನೀರಾಗಿ. ಆ ದಂಡೆಯಿಂದ ಈ ದಂಡೆ ಎಲ್ಲ ಕಡೆ ಬಿಡ್ತಾ ಹೋದ ನೀರು. ಒಂದು ದೀಪ ಹಿಂಗೆ ತೆಲ್ಕೋತ್ ಬಂತು. ಈ ಕಡೆಯಿಂದ ಒಂದು ಬಂತು, ಟಕ್ ಅಂತ ದಿಕ್ಕಿ ಒಳಗೆ 2 ಕೂಡ ತೆಲ್ಕೋತ ಹೋಗು. ಒಂದು ಸ್ವಲ್ಪ ದೂರ ಬೇರೆ ಅದು. ನನ್ನ ತಲೆಗೆ ತಕ್ಷಣ ಹೊಡೆದು, ನಮ್ಮ ಜೀವನ ಹಂಗೆ ಅಲ್ಲ. ಎಲ್ಲಿ ಗಂಡ ಎಲ್ಲಿ ಹೆಂಡತಿ, ಆ ದಂಡಿ ದೀಪ ಈ ದಂಡಿ ದೀಪ ಎರಡೂ ಬಂದು ಕೂಡ್ಕೊಂಡು ಕೂಡಿ ಹೋದು ಮುಂದೆ. 2 ದಿವ್ಸ ಇರ್ತದ ಗೊತ್ತಿಲ್ಲ ನಮಗೆ. ಇರೋ ಸಂಭ್ರಮ ಇರ್ಬೇಕಲ್ಲ ಅಲ್ಲ. ಸಂಭ್ರಮ, ಬದುಕು ಸಂಭ್ರಮ. ಬದುಕು ನರಳಲ್ಲ, ನರಳಿಕೆ ಅಲ್ಲ. ಅಲ್ಲ, ಖಂಡಿತ ಅಲ್ಲ. ನರಳು ನಾವು ಮಾಡ್ಕೊಂಡದ್ದು. ಬದುಕು ಈ ಡಿಸೈನ್ ಫಾರ್ ಹ್ಯಾಪಿನೆಸ್. ಹೌದು, ಡೆಫಿನೆಟ್ಲಿ ಸಂಭ್ರಮ. ನೀವು ನೀವು ರಿಸರ್ವ್ ಮಾಡ್ಕೊಂಡು ಬ್ಯಾನ್ ಮಾಡ್ಲಿಕ್ಕತ್ತ. ನಿಮ್ಗೆ ಒಂದು ಚಲೋ ಆಹಾರ ತಂದು ಕೊಡ್ತಾರ. ನೆಲ ಮ್ಯಾಗ ಚೆಲ್ಬಿಟ್ರೆ ಪಾಯಸ ಚಲೋ, ಭಾಳ ಚಲೋ ಪಾಯಸ. ಮೈ ಮ್ಯಾಗ ಚಲೋ ಅಲ್ಲ, ಒಟ್ಟು ಬಾಯಾಗ ಚಲೋ. ಪಾಯಸ ಬಾಯಿಗೆ ಹೋದಾಗ ರುಚಿ ಆಗ್ತದೆ. ಮೈ ಮೇಲೆ ಬಿದ್ದು ಕೊಳಕ ಅಯ್ಯೋ ಚೇಚೆ ಕುದೇ ಸಾಲ. ಅಂದ್ರೆ ಜೀವನ ಹಂಗದ. ಸಂತೋಷವಾಗಿ ಅನುಭವಿಸಿದಾಗ ಖುಷಿ ಕೊಡ್ತದೆ. ಸರಿಯಾಗಿ ಬಳಸ್ತಿಲ್ಲ ಅಂದ್ರೆ ಕಸ ಆಗ್ತದೆ.